ಪುಣ್ಯಮಾಸ ಮಾಘಮಾಸ ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಅಧ್ಯಾಯ 2 ಎರಡನೇ ದಿನದ ಪಾರಾಯಣ. ದಿಲೀಪ ಮಹಾರಾಜರ ಕತೆ. ದಿಲೀಪ ಮಹಾರಾಜನು ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿದ ಪುಣ್ಯಾತ್ಮ. ಆತ ತನ್ನ ರಾಜ್ಯದ ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ. ಅವರಿಗೆ ಯಾವ ಚ್ಯುತಿಯೂ ಬರದಂತೆ ಕಾಪಾಡುತ್ತಿದ್ದ. ಒಂದು ದಿನ ರಾಜನಿಗೆ ಬೇಟೆಗೆ ಹೋಗುವ ಅಭಿಲಾಷೆ ಉಂಟಾಯಿತು. ಮನಸ್ಸಿಗೆ ಕೋರಿಕೆ ಬಂದ ಮೇಲೆ ನೆರವೇರಿಸಿಕೊಳ್ಳುವುದು ಯಾರಿಗಾದರೂ ಸಹಜವೇ ತಾನೇ. ಈ ಮಾತಿಗೆ ದಿಲೀಪ ಮಹಾರಾಜ ಹೊರತಲ್ಲ. ಬೇಟೆಗೆ ಹೋಗಲು ನಿಶ್ಚಯಿಸಿದ. ರಾಜನು ಬೇಟೆಗೆ ಬೇಕಾದ ಸಕಲ ವಸ್ತುಗಳನ್ನು ಸಿದ್ಧ ಮಾಡಿಕೊಂಡು ಬೇಟೆಯ ಉಡುಪುಗಳನ್ನು ಧರಿಸಿ ಸೈನ್ಯ ಸಮೇತನಾಗಿ ಹೊರಟ. ದಿಲೀಪ ಮಹಾರಾಜ ಬೇಟೆಗೆ ತೆರಳಿದ ಆ ದಟ್ಟ ಅರಣ್ಯ ಕ್ರೂರ ಮೃಗಗಳಿಂದ ಕೂಡಿತ್ತು. ಕ್ರೂರ ಪ್ರಾಣಿಗಳು ಹತ್ತಿರದ ಗ್ರಾಮಗಳ ಮೇಲೆರಗಿ ದನಕರುಗಳನ್ನು ಮನುಷ್ಯರನ್ನು ನಾಶ ಮಾಡಿ ನಾನಾ ಬೀಭತ್ಸವನ್ನುಂಟು ಮಾಡುತ್ತಿದ್ದವು. ದಿಲೀಪ ಮಹಾರಾಜ ಅರಣ್ಯದಲ್ಲಿ ಬೀಡುಬಿಟ್ಟು ಹೊಂಚು ಹಾಕಿ ಕ್ರೂರ ಮೃಗಗಳನ್ನು ಕೊಲ್ಲುತ್ತಿದ್ದನು. ಹೀಗೆ ಕೆಲವು ದಿನಗಳವರೆಗೂ ಕಾಡಿನಲ್ಲಿದ್ದು ಅನೇಕ ಕ್ರೂರ ಮೃಗಗಳನ್ನು ಅಂತ್ಯಗೊಳಿಸಿದರು. ದಿಲೀಪ ಮಹಾರಾಜ ಒಂದು ದಿನ ಮೃಗವೊಂದರ ಮೇಲೆ ಬಿಟ್ಟು ಬಾಣದಿಂದ ತಪ್ಪಿಸಿಕೊಂಡು ಆ ಮೃಗ ಓಡಿ ಹೋಯಿತು. ಹಠತೊಟ್ಟ ದಿಲೀಪ ಮಹಾರಾಜ ಅದರ ಬೆನ್ನಹಟ್ಟಿದ. ಅವರ ಹಿಂದೆ ರಾಜಪರಿವಾರ ವೇಗದಿಂದ ಹಿಂಬಾಲಿಸುತ್ತಿತ್ತು. ಆ ಮೃಗ ಒಂದು ದಟ್ಟ ಗೊಂಡಾರಣ್ಯವನ್ನು ಪ್ರವೇಶಿಸಿತು. ಅಷ್ಟು ಹೊತ್ತಿಗೆ ದಿಲೀಪ ಮಹಾರಾಜನು ತುಂಬ ಆಯಾಸಗೊಂಡು ಬಾಯಾರಿಕೆಯಿಂದ ನಾಲಿಗೆ ಒಣಗಿತ್ತು. ಇಡೀ ಪರಿವಾರ ನೀರಿಗಾಗಿ ಅರಸುತ್ತಿತ್ತು. ದಿಲೀಪ ಮಹಾರಾಜನ ಅದೃಷ್ಟಕ್ಕೆ ಅಲ್ಲಿ ಒಂದು ಸರೋವರ ಕಾಣಿಸಿತ್ತು. ದಿಲೀಪ ಮಹಾರಾಜ ಸಂತಸದಿಂದ ಸರೋವರವನ್ನು ಸಮೀಪಿಸಿದ. ಆ ಸರೋವರ ಅಸಂಖ್ಯಾತ ನೈದಿಲೆಗಳಿಂದ ತುಂಬಿ ತುಂಬ ಮನೋಹರವಾಗಿತ್ತು. ರಾಜ ಮತ್ತು ಪರಿವಾರ ಸಂತೃಪ್ತಿಯಿಂದ ನೀರನ್ನು ಕುಡಿದರು. ದಟ್ಟದ ಮೇಲಿರುವ ವಟವೃಕ್ಷದ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ಬೇಟೆಯಲ್ಲಿ ಚದುರಿ ಓಡಿದ ಹುಲಿಗಳು, ಸಿಂಹಗಳು, ಕಾಡು ಹಂದಿಗಳು ಇತ್ಯಾದಿ ಪ್ರಾಣಿಗಳು ಆ ಸರೋವರದ ಬಳಿಗೆ ಬಂದವು. ಅವುಗಳನ್ನು ನೋಡಿದ ದಿಲೀಪ ಮಹಾರಾಜ ಮತ್ತು ಪರಿವಾರ ಅವುಗಳನ್ನು ಕೊಂದು ಹಾಕಿದರು. ಸಂತಸಗೊಂಡು ದಿಲೀಪ ಮಹಾರಾಜ ಅವುಗಳ ಚರ್ಮ ತೆಗೆದುಕೊಂಡು ತನ್ನ ನಗರಕ್ಕೆ ಹೊರಟರು. ಹೀಗೆ ತನ್ನ ರಾಜ್ಯದತ್ತ ಹೊರಟಿದ ಸಮಯದಲ್ಲಿ ಮಾರ್ಗ ಮಧ್ಯದಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣ ಎದುರಾದ. ಆ ಬ್ರಾಹ್ಮಣನು ಬ್ರಹ್ಮ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದ. ಆ ವಿಪ್ರೋತ್ತಮನು ನೋಡಿದ ದಿಲೀಪ ಮಹಾರಾಜ ಅಂಜಲಿಬದ್ಧನಾಗಿ ಪ್ರಣಾಮಗೈದು ನಿಂತುಕೊಂಡನು. ಆ ಬ್ರಾಹ್ಮಣನು ಕ್ಷಣ ಬಿಟ್ಟು ರಾಜನನ್ನು ಕಂಡನು. ಈತನ ಮುಖ ವರ್ಚಸ್ಸನ್ನು ನೋಡಿದರೆ ಗುಣವಂತನಂತೆ ಕಾಣುತ್ತಿದ್ದಾನೆ. ಈತನಿಗೆ ಏನಾದರೂ ಉಪಕಾರ ಮಾಡುವುದು ಒಳ್ಳೆಯದು ಎಂದು ಮನಸ್ಸಿನಲ್ಲಿ ಉದ್ದೇಶಿಸಿ, ಮಹಾರಾಜ, ಶುಭಕರವಾದ ಈ ಮಾಘ ಮಾಸದಲ್ಲಿ ಸರೋವರ ಹತ್ತಿರದಲ್ಲಿದ್ದರೂ ಅದರಲ್ಲಿ ಸ್ನಾನ ಮಾಡದೆಯೇ ಮನೆಗೆ ಹೋಗುತ್ತಿರುವಿರಿಯಲ್ಲ, ಯಾಕೆ? ಮಾಘ ಮಾಸದ ಮಹಿಮೆ ನಿಮಗೆ ತಿಳಿಯದೆಯೇ ಎಂದು ಪ್ರಶ್ನಿಸಿದ. ಆ ಮಾತಿಗೆ ದಿಲೀಪ ಮಹಾರಾಜ ಆಶ್ಚರ್ಯಚಕಿತನಾಗಿ ಆ ವೃದ್ಧ ಬ್ರಾಹ್ಮಣನನ್ನು ನೋಡಿ, ವಿಪ್ರೋತ್ತಮ, ಯಾಕೆ ಹೀಗೆ ಪ್ರಶ್ನಿಸಿದಿರಿ ಎಂದು ಕೇಳಿದಾಗ, ಪರಮಪಾವನವಾದ ಮಾಘ ಮಾಸವಲ್ಲವೇ, ಆದುದರಿಂದ ಅದನ್ನು ನೆನಪಿಸುತ್ತಿದ್ದೇನೆ ಎಂದು ಬ್ರಾಹ್ಮಣೋತ್ತಮ. ಪೂಜ್ಯರೇ, ನನಗೆ ಜ್ಞಾಪಕವಿಲ್ಲ. ಅರಮನೆಯಲ್ಲಿದ್ದರೆ ಪುರೋಹಿತರು ತಿಳಿಸುತ್ತಿದ್ದರು. ನಾನು ಬೇಟೆಯ ಸಲುವಾಗಿ ಬಂದು ಕೆಲವು ದಿನಗಳೇ ಆಗಿ ಈ ಕಾಡಿನಲ್ಲೇ ಇರುವುದರಿಂದ ನನಗೆ ಈ ವಿಷಯ ಜ್ಞಾಪಕವಿಲ್ಲ. ಆದ್ದರಿಂದ ತಾವು ಕೃಪೆ ತೋರಿ ಮಾಘಮಾಸದ ಮಹಿಮೆಯನ್ನು ತಿಳಿಸಬೇಕಾಗಿ ಪ್ರಾರ್ಥಿಸುತ್ತಿದ್ದೇನೆ ಎಂದು ದಿಲೀಪ ಮಹಾರಾಜ ಬೇಡಿಕೊಂಡನು. ರಾಜ, ಈ ಸರೋವರದಲ್ಲಿ ಸ್ನಾನ ಮಾಡಿ ಪರಿಶುದ್ಧರಾಗಿ ಬನ್ನಿ. ನಂತರ ಮಾಘ ಮಾಸದ ಮಹಿಮೆ ಮತ್ತು ವಿಧಾನವನ್ನು ಕುರಿತು ಹೇಳುತ್ತೇನೆ ಎಂದು ಬ್ರಾಹ್ಮಣನು ನುಡಿದಾಗ ರಾಜನು ಸರೋವರಕ್ಕೆ ಹೋಗಿ ಸ್ನಾನ ಮಾಡಿ ಬಂದನು. ದಿಲೀಪ ಮಹಾರಾಜನನ್ನು ಹರಿಸಿದ ಆ ಬ್ರಾಹ್ಮಣ, ರಾಜ, ಸೂರ್ಯವಂಶದ ಕುಲಗುರುಗಳಾದ ವಸಿಷ್ಠ ಮಹರ್ಷಿಗಳು ಆಗಾಗ್ಗೆ ತಮ್ಮಲ್ಲಿಗೆ ಬರುವರಲ್ಲವೇ? ಅವರಿಂದ ಮಾಘ ಮಾಸದ ಮಹಿಮೆಯನ್ನು ಕುರಿತು ತಿಳಿದುಕೋ. ಆ ಮಹರ್ಷಿಗಳಿಗೆ ತಿಳಿಯದದ್ದು ಯಾವುದೂ ಇಲ್ಲ. ನೀನು ಆ ಕೆಲಸ ಮಾಡು ಎಂದು ಬ್ರಾಹ್ಮಣನು ತನ್ನ ದಾರಿಯಲ್ಲಿ ತಾನು ಹೊರಟು ಹೋದ. ತನ್ನ ಪರಿವಾರದೊಂದಿಗೆ ನಗರ ತಲುಪಿದ ದಿಲೀಪ ಮಹಾರಾಜ ಪದೇ ಪದೇ ವಿಪ್ರೋತ್ತಮನನ್ನು ಮಾತುಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಹೇಗೋ ಆ ರಾತ್ರಿ ಕಳೆದ. ಮಾರನೇ ದಿನ ಪ್ರಾತಃ ಕಾಲದಲ್ಲಿಯೇ ಎದ್ದು ಕಾಲಕೃತ್ಯಗಳನ್ನು ಪೂರೈಸಿಕೊಂಡು ಒಳ್ಳೆಯ ಉಡುಪುಗಳನ್ನು ಸಕಲಾಭರಣಗಳನ್ನು ಧರಿಸಿ ಮಂತ್ರಿ ಸಾಮಂತರುಗಳ ಸಮೇತ
ವಸಿಷ್ಠರ ಆಶ್ರಮಕ್ಕೆ ಹೊರಟರು. ಆ ಸಮಯದಲ್ಲಿ ವಸಿಷ್ಠ ಮಹರ್ಷಿಗಳು ತಪಸ್ಸನ್ನು ಆಚರಿಸುತ್ತಿದ್ದರು. ಶಿಷ್ಯರು ವೇದಪಠನೆ ಮಾಡುತ್ತಿದ್ದರು. ಆ ದೃಶ್ಯವನ್ನು ನೋಡಿದ ದಿಲೀಪ ಮಹಾರಾಜ ಅವರ ತಪೋಭಂಗ ಮಾಡಲು ಇಚ್ಛಿಸಲಿಲ್ಲ. ಅದು ಘೋರ ಅಪರಾಧ ಕೂಡ. ಅದಕ್ಕೆ ಕಾದು ಕುಳಿತ. ರಾಜನಿಗೆ ವಸಿಷ್ಠ ಮಹರ್ಷಿಗಳ ಗುರು ಸಮಾನರು, ಕುಲಗುರುಗಳೂ ಸಹ ಆಗಿದ್ದರಿಂದ ಗುರುಭಕ್ತಿ ಅವನಲ್ಲಿ ಹೆಚ್ಚಾಗಿಯೇ ಇತ್ತು. ಸ್ವಲ್ಪ ಹೊತ್ತಿಗೆ ವಸಿಷ್ಠರು ಧ್ಯಾನದಿಂದ ಹೊರಬಂದರು. ರಾಜನ ಯೋಗಕ್ಷೇಮ ವಿಚಾರಿಸಿದರು. ಉಚಿತಾಸನದ ಮೇಲೆ ಕೂರಿಸಿ ಆತನ ಬರುವಿಕೆಗೆ ಕಾರಣವೇನೆಂದು ಕೇಳಿದರು. ದಿಲೀಪ ಮಹಾರಾಜ ವಸಿಷ್ಠರನ್ನು ಉದ್ದೇಶಿಸಿ, ಪೂಜ್ಯರೇ, ತಮ್ಮಿಂದ ಅನೇಕ ರಾಜಧರ್ಮವನ್ನು ಪುರಾಣ ಇತಿಹಾಸಗಳನ್ನು ಕೇಳಿ ಸಂತಸಪಟ್ಟಿದ್ದೇನೆ. ಆದರೆ ಮಾಘಮಾಸ ಮಹಿಮೆಯ ವಿಚಾರವೂ ನನಗೆ ತಿಳಿಯದು. ಆ ವಿಷಯವನ್ನು ತಿಳಿಸಿ ತಮ್ಮಲ್ಲಿಗೆ ಬಂದಿದ್ದೇನೆ. ದಯವಿಟ್ಟು ಪರಮಪಾವನವೂ ಮಂಗಳಪ್ರದವೂ ಆದ ಮಾಘಮಾಸದ ಮಹಿಮೆಯನ್ನು ತಿಳಿಸಿ ನನ್ನನ್ನು ಕೃತಾರ್ಥರನ್ನಾಗಿ ಮಾಡಿ ಎಂದು ಕೇಳಿಕೊಂಡನು. ಹೌದು ದಿಲೀಪ ಮಹಾರಾಜ, ನೀನು ಕೋರಿದ ಕೋರಿಕೆಯು ಸಮಂಜಸವಾದುದೇ. ಮಾಘಮಾಸದ ಮಹಿಮೆಯನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಬಹಳಷ್ಟಿದೆ. ಮಾಘಮಾಸದ ಮಹಿಮೆಯನ್ನು, ಶ್ರೇಷ್ಠತೆಯನ್ನು ವರ್ಣಿಸುವುದಕ್ಕೆ ನನ್ನಿಂದಲೂ ಸಾಧ್ಯವಿಲ್ಲ. ಬೇರೆ ದಿನಗಳಲ್ಲಿ ಮಾಡುವ ಯಜ್ಞ ಯಾಗಾದಿಗಳು ಕೊಡದಷ್ಟು ಫಲ ಕೇವಲ ಮಾಘಮಾಸದಲ್ಲಿ ನದಿ ಸ್ನಾನ ಮಾಡಿದ ಮಾತ್ರಕ್ಕೆ ಉಂಟಾಗುತ್ತದೆ. ಆದ್ದರಿಂದ ಈ ಮಾಘಮಾಸದಲ್ಲಿ ಮಾಡುವ ನದಿ ಸ್ನಾನದಿಂದ ಮನುಷ್ಯನು ಅತ್ಯಧಿಕ ಪುಣ್ಯಾತ್ಮನಾಗುತ್ತಾನೆ. ಅಷ್ಟೇ ಅಲ್ಲ, ಈ ಮಾಘಮಾಸವು ಎಲ್ಲ ವಿಧದಲ್ಲಿಯೂ ಪುಣ್ಯಪ್ರದವಾದದ್ದು. ಅಷ್ಟೇ ಅಲ್ಲ, ಇತರ ಪುಣ್ಯ ಕಾರ್ಯಗಳಿಗಿಂತ ತಾತ್ಕಾಲಿಕವಾಗಿ ಸ್ವರ್ಗಲೋಕ ಪ್ರಾಪ್ತವಾಗುವುದು. ಆದರೆ ಮಾಘಮಾಸ ವ್ರತ ಮಾಡಿದ ಗಳಿಸಿದ ಪುಣ್ಯಫಲದಿಂದ ಶಾಶ್ವತ ಸ್ವರ್ಗಲೋಕ ಪ್ರಾಪ್ತವಾಗುತ್ತದೆ. ಇದಕ್ಕಿಂತ ಮಹತ್ತರವಾದದ್ದು ಮತ್ತೊಂದಿಲ್ಲ ಎಂದರು. ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ದ್ವಿತೀಯೋಧ್ಯಾಯಃ.